ಪ್ರಧಾನಮಂತ್ರಿ ನವಾಜ್ ಶರೀಫ್ ಸಾರಿ ಕ್ಷಮಿಸಬೇಕು, ನವಾಜ್ ಶರೀಫ್ ಅಮೆರಿಕ ಅಧ್ಯಕ್ಷರ ಹತ್ರ ಓಡಿ ಹೋಗಿ ಕೇಳ್ಕೋತಾರಂತೆ, ಭಾರತ ನಮ್ಮ ಮೇಲಿನ ಹತ್ತು ಬಂದ್ಬಿಟ್ಟಿದೆ, ನಾವು ಬದುಕಿ ಉಳ್ಲಿಕ್ಕೆ ಆಗೋದಿಲ್ಲ, ದಯವಿಟ್ಟು ಈ ಯುದ್ಧವನ್ನ ಸ್ಟಾಪ್ ಮಾಡ್ಲಿಕ್ಕೆ ಹೇಳಿ ಅಂತ ಹೇಳಿ 12ನೇ ತಾರೀಕು ಜುಲೈನೇ ಹೋಗಿ ಅಮೆರಿಕ ಪ್ರೆಸಿಡೆಂಟ್ ಹತ್ರ ಬಿಲ್ ಕ್ಲಿಂಟನ್ ಹತ್ರ ಹೋಗಿ ಕೇಳ್ಕೊಂಡು ಶರಣಾಗತರಾಗ್ತಾರೆ. ಬಿಲ್ ಕ್ಲಿಂಟನ್ ಅಲ್ಲಿಂದ ಫೋನ್ ಮಾಡ್ತಾರೆ ಭಾರತದ ಪ್ರಧಾನಮಂತ್ರಿಗಳಿಗೆ, ಫೋನ್ ಮಾಡಿ ನೀವು ಅಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳ್ತಾರೆ. ಭಾರತ ಪ್ರಧಾನಮಂತ್ರಿ ನೋಡಿ, ಭಾರತ ಪ್ರಜೆಗಳು ನಿಜವಾದ ನಿರ್ಣಯ ತಗೊಂಡು ಸ್ಟ್ಯಾಂಡರ್ಡ್ ಆದಂತಹ ಒಬ್ಬ ನಿಜವಾದ ನಾಯಕನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವ ರೀತಿ ಡಿಸಿಷನ್ ತಗೋಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತಿದ್ದೀನಿ. ಭಾರತದ ಪ್ರಧಾನಮಂತ್ರಿಗಳಿಗೆ ಅಲ್ಲಿಂದ ಫೋನ್ ಬಂದ್ರೆ ತತ್ಕಾಲೀನ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಸ್ವರ್ಗೀಯ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರಂತ ಒಂದು ಮಾತು, ಭಾರತ ದೇಶದ 1 ಇಂಚು ಕೂಡ ಎಲ್ಲಿ ತನಕ ಪಾಕಿಸ್ತಾನ ಅಧಿಕೃತವಾಗಿರ್ತದೋ ಅಲ್ಲಿ ತನಕ ಯಾವುದೇ ತರಹದ ಮಾತುಗಳನ್ನ ನಾನು ಆಡ್ಲಿಕ್ಕೆ ತಯಾರಿಲ್ಲ, ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳ್ಬಿಟ್ಟು ಆಗ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿರ್ತಕ್ಕಂಥ ಮಾತು. ಮಿತ್ರರೇ, ರಾಷ್ಟ್ರ ನಿರ್ಮಾಣ ಅಂತ ಅನ್ನೋದು ಕೇವಲ ರಾಷ್ಟ್ರ ರಕ್ಷಣೆ, ರಾಷ್ಟ್ರ ನಿರ್ಮಾಣ ಅಂತ ಅನ್ನೋದು ಕೇವಲ ಸೋಲ್ಜರ್ಸ್ ಕೆಲಸ ಮಾತ್ರ ಅಷ್ಟೇ ಅಲ್ಲ, ಸಾಮಾನ್ಯ ಪ್ರಜೆಗಳದ್ದು ಕೂಡ ಅಷ್ಟೇ ದಾಯಿತ್ವ ಇರ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾವು. ಪೊಲಿಟಿಕಲಿ ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಆ ಮಹಾನುಭಾವರಿಗೆ ಹೋಗುವಂತಹ ಪರಿಸ್ಥಿತಿ ಹೇಗಿತ್ತು ಅಂತ ಅನ್ನೋದಾದ್ರೆ ನೀವು ನಂಗೆ ದಯವಿಟ್ಟು ಸಮಯ ಹೇಳಬೇಕು. ಅಲ್ಲಿ ಯುದ್ಧ ಮಾಡುವಂತಹ ಪರಿಸ್ಥಿತಿ ಹೇಗಿತ್ತು ಅಂತ ಅನ್ನೋದಾದ್ರೆ, ಇವರು ತಮ್ಮ ಬಾಡಿ weight ಅನ್ನು ಹೊತ್ಕೊಂಡು ಹೋಗೋದಲ್ಲ, ಬಾಡಿ weight ಜೊತೆಗೆ ಇವರಿಗೆ ಆಗಿರ್ತಕ್ಕಂತಹ ಬುಲೆಟ್ ಪ್ರೂಫ್ ಜಾಕೆಟ್ ಇರ್ತದೆ. ಆ ಬುಲೆಟ್ ಪ್ರೂಫ್ ಜಾಕೆಟ್ ಹೇಗಿರ್ತದೆ ಅಂದ್ರೆ ಫ್ರಂಟ್ ಟು ಬ್ಯಾಕ್ ಇರ್ತದೆ, ಸೈಡ್ ಅಲ್ಲಿ ಇರೋದಿಲ್ಲ. ನೆಕ್ಕಿಗೆ ಒಂದು ಸಾಮಾನ್ಯವಾಗಿರ್ತದೆ. ಅದರದೆಲ್ಲವನ್ನು weight ಸೇರಿಸಿದ್ರೆ ಸುಮಾರು 14ರಿಂದ 15 kg weight ಇರ್ತದೆ. ಅದು ಇವ್ರದಲ್ದೇನೆ 1 ಗಂಟೆ ಕಾಲ ಇಲ್ಲ 15 ನಿಮಿಷ 1 ಲೀಟರ್ ವಾಟರ್ ಬಾಟಲ್ ನೀವು ಕೈಯಲ್ಲಿ ಹಿಡ್ಕೊಳ್ಳಿ, ಇಲ್ಲ ½ ಲೀಟರ್ ವಾಟರ್ ಬಾಟಲ್ ಹಿಡ್ಕೊಳ್ಳಿ, ನಿಮ್ಗೆ ಹೋರ್ಲಿಕ್ಕೆ ಆಗೋದಿಲ್ಲ. ನಿರಂತರ 24 ಗಂಟೆಗಳ ಕಾಲ ಯುದ್ಧ ನಡೆದಿದೆ. ಆ ಯುದ್ಧದಲ್ಲಿ ಆ ಗುಡ್ಡವನ್ನು ಹತ್ಕೊಂಡು ಹೋಗಿ -ಡಿಗ್ರಿ ಟೆಂಪರೇಚರ್ ಅಲ್ಲಿ ಯುದ್ಧ ಮಾಡಿ ಪಾಕಿಸ್ತಾನದ ಈ ಉಗ್ರ ಆತಂಕವಾದಿಗಳನ್ನ, ಅವರ ಸೈನ್ಯವನ್ನ ಓಡಿಸಿದ್ದಾರೆ ಅಂತಂದ್ರೆ ನೀವು ಊಹೆ ಮಾಡಿ ಭಾರತ ದೇಶದ ಸೈನ್ಯ ಎಂಥ ಮಹಾನುಭಾವರು, ಆ ಪರಾಕ್ರಮ ಎಂಥದ್ದು ಅಂತ ಊಹೆ ಮಾಡ್ಕೊಳ್ಳಿ. ಅದಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಆಚರಣೆ ಮಾಡೋದು ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳನ್ನೂ ಕೂಡ ಅಗ್ನಿವೀರ್ ಅಂತಹ ಒಂದು ಯೋಜನೆಯಲ್ಲಿ ನಿಮ್ಮನ್ನು ತೊಡಗಿಸ್ರಿ. ಅವ್ರನ್ನ ಪಬ್ಜಿ ಆಡ್ತಾ ಸಿನಿಮಾ ನೋಡ್ತಾ ಕಳೆಯೋದಲ್ಲ, ಅಗ್ನಿವೀರ್ಗೆ ಜಾಯಿನ್ ಆಗ್ಲಿಕ್ಕೆ ಹೇಳಿ. ಸ್ವಲ್ಪ ದಿನಗಳ ಹಿಂದೆ ಮುರಳಿ ನಾಯಕ್ ಅನ್ನುವಂತಹ ಒಬ್ಬ ವ್ಯಕ್ತಿ, ಸೈನ್ಯ ಯೋಧ, ಆಪರೇಷನ್ ಸಿಂಧೂರಲ್ಲಿ ಹೋರಾಡ್ತಾ ಮಾಡ್ತಾ 13 ಮಂದಿ ಉಗ್ರವಾದಿಗಳನ್ನ ಪಾಕಿಸ್ತಾನ ಸೈನಿಕರನ್ನ ಕೊಂದು ಹುತಾತ್ಮನಾಗಿ ತಿರುಗಿ ಮನೆಗೆ ಬಂದ್ರೆ, ನನ್ನ ಕಣ್ಣ ಮುಂದೆ ನಡೆದಿರ್ತಕ್ಕಂತಹ ಸಂಘಟನೆ ಯಾವತ್ತು ಯಾರು ಅಂತ ಗೊತ್ತಿಲ್ಲ, ಮುರಳಿ ನಾಯಕ್ ಯಾರು ಅಂತ ಗೊತ್ತಿಲ್ಲ, ಆದ್ರೆ ಆ ಮುರಳಿ ನಾಯಕನ್ನ ನೋಡ್ಲಿಕ್ಕೆ ಆಂಧ್ರ ಪ್ರದೇಶ ಆ ಸ್ಥಾನಕ್ಕೆ ಅವ್ರ ಮನೆಗೆ ಬಂದಿದೆ. ಸಣ್ಣ ಪ್ರದೇಶ, ಸಣ್ಣ ಮನೆಯಲ್ಲಿ ಬಂದಿದೆ. ನಮ್ಮಲ್ಲಿ ಹೇಳ್ತೀವಿ, ವರಮೇಕೋ ಗುಣಿ ಪುತ್ರೋ ನಚ ಮೂರ್ಖಶತಾನ್ಯಪಿ ಏಕಶ್ಚಂದ್ರಸ್ತಮೋ ಹಂತಿ ನಚತಾರಾ ಗಣೋಪಿಚ. ಒಬ್ಬ ನಿಜವಾದಂತಹ ಸುಪುತ್ರ ಸಾಕು ಮನೆಗೆ, 100 ಜನ ಮಕ್ಕಳು ಹುಟ್ಟಿಸಿಕೊಂಡು ಏನ್ ಮಾಡ್ತೀರಿ? ಹೇಗೆ ಆಕಾಶದ ಬೆಳದಿಂಗಿನಲ್ಲಿ ಚಂದ್ರ ಮಾತ್ರನೇ ಅಂಧಕಾರವನ್ನ ತೆಗಿಲಿಕ್ಕೆ ಸಾಧ್ಯ, 100 ನಕ್ಷತ್ರಗಳು ಇಟ್ಕೊಂಡು ಏನು ಉಪಯೋಗ ಇದೆ? ಏನು ಉಪಯೋಗ ಇಲ್ಲ. ಆದ ಕಾರಣಕ್ಕೆ ಅಂತಹ ವೀರ ಯೋಧರನ್ನ ಪಡೆದಿರತಕ್ಕಂತಹ ಹೇ ಭಾರತ ಮಾತೆಯೇ, ನಾವೆಲ್ಲರೂ